ಹಲಸಿ ಸಿಡಿಲು ಬಡಿದು ಎತ್ತು ಸಾವು. ಬಾಲ್ಕಿ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಗುರುವಾರ ಸಂಜೆ 5 ಗಂಟೆಗೆ ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದ ಘಟನೆ ನಡೆದಿದೆ. ವಿದ್ಯಾವಾನ್ ಗದಿಗೆಪ್ಪ ಪಾಟೀಲ್ ಅವರು ತನ್ನ ಹೊಲದ ಕೆಲಸ ಮಾಡುವ ಸಮಯದಲ್ಲಿ ಸಾಯಂಕಾಲ 5 ಗಂಟೆಗೆ ಆಕಸ್ಮಿಕವಾಗಿ ಮಳೆ ಬಂದಿದ್ದ ಕಾರಣ ಎದ್ದು ದನಕರುಗಳನ್ನು ಮಳೆಯಿಂದ ಕೊಠಡಿಗೆ ಕರೆತರುವಾಗ ಸಿಡಿಲು ಬಡಿದಿದೆ. ರೈತ ಓಡೋಡಿ ಬಂದು ನೋಡಿದಾಗ ಎತ್ತು ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಸ್ಥಳಕ್ಕೆ ಪಶು ಚಿಕಿತ್ಸಾಲಯ ಲಾಧಾ ಗ್ರಾಮದ ವೈದ್ಯಾಧಿಕಾರಿ ಕೂಬಾ ಮರಣೋತ್ತರ ಪರೀಕ್ಷೆ ಮಾಡಿದ್ರು ಹಾಗೂ ಸ್ಥಳೀಯ ಮೆಹಕರ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರೈತ ವಿದ್ಯಾವಾನ್ ಗದಿಗೆಪ್ಪ ಪಾಟೀಲ್ ತಮ್ಮ ಹೊಲದಲ್ಲಿದ್ದಾಗ ಸುರಿದ ಭಾರೀ ಮಳೆಗೆ ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದ ಘಟನೆ ನಡೆದಿದ್ದು, ತದನಂತರ ಸುಮಾರು ಅರ್ಧ ಗಂಟೆ ಮಳೆ ಸುರಿದಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಪಾಟೀಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಪಾಟೀಲ್, ವಿದ್ಯಾವಾನ್ ಪಾಟೀಲ್, ರಾಜ್ಕುಮಾರ್ ವಿರಾದ, ಪ್ರಶಾಂತ್ ಪೋಸ್ತೆ, ಅನಿಲ್ ಕುಮಾರ್ ಪೋಸ್ತೆ ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಹಲಸಿ. ವಿದ್ಯಾವಾನ ಗದಿಗೆಪ್ಪ ಪಾಟೀಲ್ ಹಲಸಿ 6 ಹೊಂಡತಿದ್ರಿ ಸಾಬ್ರೆ. ಎತ್ತು 4 ಹನಿ ಮಳೆ ಬಂತು, ಸಿಲ್ಡ್ ಬಂದು ಎತ್ತು ಸತ್ತು ಹೋಗ್ಯದ್ರಿ. ಏನು ಮಾಡತ್ತೀರ ಅವಾಗ? 6 ಹೊಡೆದು ಬಿಲ್ಡ್ ಹತ್ತಿದ್ರಿ. ಬಿಡ ಹೊತ್ತಿನಾಗ 4 ಹನಿ ಮಳೆ ಬಂತು, ಸಿಲ್ಡ್ ಬಿದ್ದು ಎತ್ತು ಸತ್ತು ಹೋಗ್ಯದ. ಟೈಮ್ ಎಷ್ಟಾಗಿತ್ತು ಅದು? ಟೈಮ್ 5. ರೈಟ್. ಲಾದಾ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಹಲಸಿ ವಿದ್ಯಾವಾನ್ ಪಾಟೀಲು ಅವ್ರದ್ದು ಎತ್ತು ಸರಿ ಹೋಗಿದೆ, ಸಿಡಿದು ಬಿದ್ದು. ನಾನು ಬಂದು ಪರಿಶೀಲನೆ ಮಾಡಿದ್ದೀನಿ. ಮರಣೋತ್ತರ ಪರೀಕ್ಷೆ ಮಾಡಿದ್ದೀರಾ? ಮರಣೋತ್ತರ ಪರೀಕ್ಷೆ ಮಾಡಿ ಸಿಡಿಲು ಬಿದ್ದು ಕನ್ಫರ್ಮ್ ಅದ ಸರ್? ಅದ ಸರಿ, ಓಕೆ. ನನ್ನ ಹೆಸರು ಸಂತೋಷ್ ಕುಮಾರ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯ ಹಲಸಿಯಲ್ಲ. ವಿದ್ಯಾವಾನ್ ಗದಿಗೆಪ್ಪ ಪಾಟೀಲ್ ಅವರ ಇನ್ನು ಹೊಲಕ್ಕೆ ಬಂದಿದ್ದರು. 6 ಹೊಡೆಯುವ ಸಲುವಾಗಿ 4-5 ಗಂಟೆ ಸುಮಾರದಲ್ಲಿ ಸಿಡಿಲು ಬಿತ್ತು. ಮಾಡ ಇದ್ದಂತ ಮಾಡಿ ಎತ್ತುಗಳು ಬಿಡ್ಕೊಂಡು ಬರೋ ಟೈಮಿನಾಗ 2 ಲಕ್ಷದ ಜೋಡೆತ್ತಿನಲ್ಲಿ 1 ಲಕ್ಷ ಎತ್ತು ಸರಿ ಹೋಗಿದೆ. ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಮತ್ತು ಹಲಸಿದಿಂದ ಲಾದಾ ಗುರ್ಚಿಂಚೋಳಿ ಸೀಮೆ ಇದೆ, ಹೊಲ ಇದೆ. ವಿದ್ಯಾವಾನ್ ಗದಿಗೆಪ್ಪ ಪಾಟೀಲ್ 1 ತಿಂಗಳಿಂದ ಬಸವ ಕಲ್ಯಾಣ ಅಂಗಡಿನಲ್ಲಿ ಎತ್ತಿದ್ರೆ ನಾಳೆ ಬಿತ್ತಣಿಗೆ ಬೀಜ ಬಿತ್ತದಿದೆ. ರೈತನ ಕುಂಠಿತಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಆದಷ್ಟು ಬೇಗನೆ ಪರಿಹಾರ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ.